ಲೋ ಆರ್ಯ ಬಾರೋ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಬರೋಣ, ಆಮೇಲೆ ರೆಸಾರ್ಟ್ ಹೋಗೋಣ. ನೀವೆಲ್ಲ ಅಲ್ಲಿಗೂ ನಮಸ್ಕಾರ ಮಾಡಿ ಬನ್ನಿ, ನಾನು ಇಲ್ಲಿಂದಾನೆ ಕೈ ಮುಗಿತೀನಿ. ಕಾಲ ಮುಂದೋಗ್ತಿದ್ದಾಗೆ ಜನರು ಮೂಢನಂಬಿಕೆ ಹಿಂದೋಗ್ತಿರೋದು ನೋಡಿ ನಂಗೆ ಉರ್ದೋಗ್ತಾ ಇದೆ. ಬೀದಿಗ ದೇವಸ್ಥಾನ, ದೇವ್ರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವೇಸ್ಟ್. ನಾವು ಸಾಕ್ ನಿಲ್ಸೋ ನಿನ್ ಭಾಷಣ. ದೇವ್ರ ಭಯ ಇಟ್ಕೊಂಡೆ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ. ಇನ್ನಿಲ್ಲ ಅಂದ್ರೆ ಅಷ್ಟೇ ನಮ್ ಗತಿ. ಲವ್ ಬಂದ್ರೋ ಲವ್. ಆರ್ಯ, ನಾವ್ ಹಿಂಗೋಗ್ ಹಂಗ್ ಬರೋ ಗ್ಯಾಪ್ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣಾಯಿಸು. ನಿನ್ನ ಗೌರಿ ಇಲ್ಲೇ ಎಲ್ಲಾದ್ರೂ ಇರ್ತಾಳೆ. ಆಯ್ತು ಹೋಗ್ ಬರಪ್ಪ, ಮಹಾನ್ ಜ್ಯೋತಿಷ್ಯದ ಸ್ಕೋಪ್ ತಗೋಬರ. ಆಲ್ ದ ಬೆಸ್ಟ್ ಮಗ. ಮೊಳ ಎಷ್ಟಮ್ಮ ಹೂವು? 10 ರೂಪಾಯಿ ಮೊಳಮ್ಮ. ದೇವಸ್ಥಾನ ಅಂತ ಇಷ್ಟೊಂದು ರೈಟ್ ಮಾಡಿದಿರಲ್ಲ. ಹಾಗ್ಯಾಕೆ ಹೇಳ್ತೀರಮ್ಮ? ನೀವೆಷ್ಟೇ ಕಾಸು ಕೊಟ್ಟರು ನೀವು ಹೋಗಿ ಘಮ ತುಂಬ್ತೀರಾ, ಬಣ್ಣ ಕಟ್ತೀರಾ. ದೇವ್ರು ಇದನ್ನೆಲ್ಲ ಮಾಡುವಾಗ ನೀವು ಕೊಡೋ ಕಾಸು ನೋಡಿ ಚಂದ ಇಟ್ನ. ನೀವು ಕಡಿಮೆ ಕಾಸು ಕೊಟ್ರಿ ಅಂತ ಮಲ್ಲಿಗೆ ಹೂ ಕಡಿಮೆ ಪರಿಮಾಣ ಬೀರುತ್ತಾ? ದುಡ್ಡಿಗೂ ದೇವ್ರು ಮಾಡಿರೋ ಸೃಷ್ಟಿಗೂ ತಾಳೆ ಹಾಕ್ತಿರೋ ನಾವು. ನಮ್ಗೇನು ಯೋಗ್ಯತೆ ಇದೆ ಅಲ್ವಮ್ಮ? ತಗೊಳ್ಳಿ. ಗೌರಿ, ಏನ್ ಶಾಂತಕ್ಕ? ಬನ್ನಿರಿ, ನಿಮ್ಮ ಮಂದಕ್ಕೆ ಮಾತಾಡ್ಬೇಕು. ಹಾ ಬಂದೆ. ಈಗ ನಾವು ಹೋಗ್ತಾ ಇರೋ ಶೃಂಗಗಿರಿ ಅನ್ನೋ ಊರಲ್ಲಿ ಒಬ್ಳು ಸುಂದರವಾದ ಮುಗ್ಧ ಹಳ್ಳಿ ಹುಡುಗಿ ಇರ್ತಾಳೆ. ಅವಳ ಹೆಸರು ಗೌರಿ ಅಂತ ಇಟ್ಕೊಳ್ಳೆ. ಅವಳ ಹೆಸರು ಗೌರಿ. ಮಗ, ನಾನು ಹೇಳಿದ ಜ್ಯೋತಿಷ್ಯ ಸಖತ್ತಾಗಿ ವರ್ಕೌಟ್ ಆದಂಗಿದೆ. ಏನೋ ಅವಳು ನೋಡ್ತಾ 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 ಡ್ರೀಮ್ಸ್ ಹೋದಂಗಿದೆ. ಹಾಗೇನಿಲ್ಲ ಮಗ. ಮಗ ಮಚ್ಚ ಗೊತ್ತಾ,
ಅವಳ ಹೆಸರು ನಿಜವಾಗ್ಲೂ ಗೌರಿನೇ. ಸೀರಿಯಸ್ಲಿ ಮಗ, ನಿಜವಾಗ್ಲು ನಿನಗೆ ಹೆಂಗಪ್ಪ ಗೊತ್ತೋ? ಅವಳನ್ನ ಯಾರೋ ಗೌರಿ ಅಂತ ಕರೆದ್ರು. ಆಗ ಅವಳೇ ಹೋಗಿ ಮಾತಾಡ್ಸ್ಕೊಂಡು ವಾಪಸ್ ಬಂದ್ಲು. ಆಗ್ಲೇ ಗೊತ್ತಾಗಿದ್ದು ಅವಳ ಹೆಸರು ಗೌರಿ ಅಂತ. ಸೂಪರ್ ಮಗ. ಒಂದ್ ಕೆಲಸ ಮಾಡೋ, ಅವಳು ನೀನೇ ಮದ್ವೆ ಆಗ್ಬಿಡಲು. ಏನು ಮದ್ವೆನಾ? ಇನ್ನೇನು ನಿನ್ ಕನ್ಸು ಅದೇ ತಾನೆ. ಕಡು ಬಡು ಈ ಹುಡುಗಿನ ಮದುವೆ ಆಗ್ಬೇಕು ಅಂತಿದ್ದೆ. ಅವಳು ಹೂ ಮಾರ್ತಿರೋದು ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಡಮಾಡಿಚ್ಚೇನೆ. ಹೋಗಿ ನಿಮ್ ಮದ್ವೆ ಬಗ್ಗೆ ಮಾತಾಡ್ಬಿಡ್ಲಾ? ಬೇಡ ಇರು. ಇರೋ ಮಾತಾಡ್ಕೊಂಡ್ ಬರ್ತೀನಿ. ಗೌರಿ ಗೌರಿ, ಏನಪ್ಪ? ನಿಮ್ಮ ಅಜ್ಜಿಗೆ ಹುಷಾರಿಲ್ಲ ಕಣವ, ನೀನ್ ನೋಡ್ಬೇಕಂತೆ. ಬಾವ ಹೋಗೋಣ. ಬಾವ ಬಾವ. ಹೋಗಿ ಯಾವ್ದಾದ್ರು ಒಂದ್ ಗಾಡಿ ತಗೊಂಡ್ಬನ್ನಿ. ಹೋಗಿ. ಯಾವ ಗಾಡಿ ಕರ್ಕೊಂಡ್ ಬರ್ಲಿ? ಈಗ ಮೊದ್ಲಿಗೆ ಎತ್ತಿನ ಗಾಡಿಗಿಲ್ಲ, ಆಟೋದವ್ರು ಕರೆದ್ರೆ ಊರೊಳಗೆ ಬರಲ್ಲ ಅಂತಾರೆ. ಆಯ್ತು, ಏನಾದ್ರು ಮಾಡ್ತೀನಿ. ದೇವ್ರೇ